ಸರ್ಕಾರ ಮಾಡ್ತಾ ಇರೋದು ಇವಾಗ ಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ವಾ ನಿಲ್ಸ್ಬೇಕು ಅಂತ. ಇವ್ರು ಕಾನೂನು ಕ್ರಮ ತಗೋಬೋದಲ್ಲ. ಇಲ್ಲ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸ್ಲಿ ಇವಾಗ. ಅದೇ ಆಯ್ತು, ಕಣ್ಣೋರ್ಸೋ ಕೆಲಸ ಆಯ್ತು ಮಾಡ್ಬೇಕು ಅವರು. ಹಿಡಿಬೇಕ್ರಿ ಅಂಥವ್ರಿಗೆ ಹಿಡಿದು ಹಾಕ್ಬೇಕು. ಇಲ್ಲ ಹೊಡಿ, ಇಲ್ಲಿ ನಮ್ಗಾರು ಕೊಡ್ಲಿ, ನೀವು ಹಿಡಿದು ಆಟೋದವ್ರು ಹಿಡಿದು ಹೊಡೆದಾಕ್ರಿ ಅಂತ ಹೇಳಿ ಹೊಡೆದಾಕ್ತೀವಿ ನಾವು ಅಲ್ವಾ. ಸುಮ್ಮನೆ ಆತಿಗೆ ನಾನು ನಿಲ್ಸಿದ್ದೀನಿ, ನಾನು ಇದು ಮಾಡ್ತೀನಿ ಅನ್ನೋದು ರಾತ್ರಿ ಸೂಟ್ ಕೇಸ್ ಬಂದರೆ ಸುಮ್ಮನೆ ಆಗೋದು. ಮುಲಾಜಿಲ್ಲ ನೋಡ್ರಿ. ರ್ಯಾಪಿಡ್ ಒಂದು 50,000 ಜನ ಓಡಿಸಿದ್ರು ಎಷ್ಟು ದುಡ್ಡಾಗುತ್ತೆ ನಿಮಗೆ? ಕೋಟಿಗಟ್ಟಲೆ ದುಡ್ಡಾಗುತ್ತೆ. ಒಂದು ನೈಟಿಗೆ ಒಂದು ಸೂಟ್ ಕೇಸ್ ಹೋದ್ರೆ ಮುಗೀತಪ್ಪ ಅಲ್ವಾ. ಅದೇ ಆಗ್ತಾರೆ. ಮತ್ತೆ ಅದೇನೇ ಆಗ್ತಾ ಇರೋದು ಈಗ. ಅವ್ರೆ ಜಡ್ಜ್ಮೆಂಟ್ ಬಂದಿದೆ. ಬಂದು ಎಷ್ಟು ದಿವಸ ಆಯ್ತು ಹೇಳ್ರಿ? ಅವೆಲ್ಲ 4 ವಾರ ಆಯ್ತು. ಅವ್ರಿಗೆ ಎಷ್ಟು ದಿವಸ ಟೈಮ್ ಕೊಟ್ಟಿರೋದು? 6 ವಾರ. ಎಲ್ಲಿ ನಿಲ್ಸವ್ರೆ ಸರ್? ಅದು ಹುಡುಗಿಯರೇ ಹತ್ಕೊಂಡು ಹೋಗ್ತಾ ಇರೋದು. ಗಂಡ ಹೆಂಡತಿ ಗೊತ್ತಾ? ನೋಡಿದೀರಾ ನೀವು? ನಾವು ನೋಡ್ತಾ ಇರ್ತೀವಿ. ಅದು ಅವನು ಈಗ ಕುತ್ಕೊಂತಾನ ಆಫ್ ಹಾಕೊಂಡಿರ್ತಾಳೆ, ಸರಿ ಮಾಡೋದು ಬೇರೆ. ಅವನು ತೆಗ್ರಿ ಹೊಟ್ಟೆನ ಅಂಥವು ನೋಡಿದೀವಿ ಗೊತ್ತಾ? ಅದ್ಯಾತಿ ಮಾಡ್ಬೇಕು ಈ ಥರ ಕೆಲಸಗಳು? ಸರ್ಕಾರ ಕಂಡೀಷನ್ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ. ನಮಗೂ ಹೊಟ್ಟೆ ಮೇಲೆ ಆಟೋ ಹೊಡಿತಾರೆ. ಆಟೋಗಳು ಅದು ಮುಲಾಜಿಲ್ಲ. ಅವ್ರೆ ನಮ್ಮ ಎದುರಿಗೆ ಒಬ್ಬ ಹೇಳ್ತಾ ಇದ್ದಾನ್ರಿ ಅವತ್ತು 1,500,000 ಮಾಡಿದೆ ಅಂತಾರೆ. ನಾವು 1,500,000 ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಗೊತ್ತಾ? ಮತ್ತೆ ನಮ್ಗೆ ಲಾಸ್ ಅಲ್ವಾ? ನಾವ್ಯಾವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡ್ರೆ ಹೊಸ ಗಾಡಿ ತೊಗೊಂಡ್ರೆ ಇವತ್ತು 10,000 ಫೈನಾನ್ಸ್ ಕಟ್ಬೇಕು. ಎಲ್ಲಿಂದ ಕಟ್ತಾನೆ ಅವನು? ಈ ಥರ ಬಿಸ್ನೆಸ್ ಅಲ್ವಾ? ಇದು ತಪ್ಪು. ಸರ್ಕಾರ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ, ಅವಾಗ ನಾವು ಒಪ್ಕೊಂತೀವಿ. ನಿಲ್ಸಿದ ಮೇಲೆ ನಮಗೆ ಕನ್ಫರ್ಮ್ ಆಗೋದು. ಸುಮ್ಮನೆ ಬಾಯಿ ಮಾತೆಲ್ಲ ಸುಳ್ಳು. ಇವ್ರೆ ಆಶ್ವಾಸನೆ ಕೊಡ್ತಾರಲ್ಲ ರಾಜಕೀಯದವ್ರು, ಗೊತ್ತಿಲ್ವಾ? ರಾಜಕೀಯದ ಆಶ್ವಾಸನೆ ಕೊಟ್ಟಂಗೆ ಕೊಡ್ತಾರೆ ಅಷ್ಟೇನೆ. ಅದೇ ಆಗ್ತದೆ. ಮುಲಾಜಿಲ್ಲ. ನಮಗೂ ಏನೋ ನಿಲ್ಸ್ಬಿಟ್ಟವನ ಅಂತ ನಾವು ತಿಳ್ಕೊಬೇಕು. ಹೊಡಿತಾನೆ ಇದ್ದಾರೆ ಆಟೋ ಸ್ಕೂಟ್ರ್ನವರು. ಈಗಲೂ ಟಿಪ್ ಮಾಡ್ತಾರೆ. ಜಸ್ಟ್ 2 ನಿಮಿಷ ಮುಂದೆ ಬಂದಿದೆ, ಎದುರುಗಡೆನೆ ಮಾತಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವನು ಟ್ಯಾಕ್ಸ್ ಕಟ್ಬೇಕಾಗ್ತೈತಲ್ಲ, ಸುಮ್ಮನೆ ಹೊಡಿಯೋಕ್ಕಲ್ಲ. ಅವನು ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಯೂನಿಫಾರಮು ಅದೆಲ್ಲ ಕಟ್ಕೋಬೇಕಾಗ್ತದೆ. ಏನು ಇಲ್ದಲೆ 20,000 ಗಾಡಿ ತಗೊತಾನೆ, 1,500,000 ದುಡಿಮೆ ಮಾಡ್ತಾನಪ್ಪ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾತಿಗೆ ನಾವು ಇದು ಮಾಡಬೇಕು? ಸಿಟಿ ಸರ್ವಿಸ್ ಅಂತ ನಮಗೆ ಯಾತಿಗೆ ಆಟೋ ಬಿಡಬೇಕು? ಆಟೋ ಬಿಟ್ಟರು, ಕಾರ್ ಬಿಟ್ಟರು, ಟ್ಯಾಕ್ಸಿ ಬಿಟ್ಟರು, ಎಲ್ಲ ಬಿಟ್ಟರು ಓಕೆ, ಹೋಲಿ. ಅವ್ರವರು ಚೈತನ್ಯ ತಕ್ಕಂತೆ ಓಡಾಡ್ತಾರೆ ಜನಗಳು, ಏನು ಮಾಡೋಕ್ಕಾಗಲ್ಲ. ಅದು ತಗೊಂಡು ಇವ್ರು ಸ್ಕೂಟ್ರ್ನವರು ಬಿಟ್ಬಿಟ್ರೆ ನೀನು ನಾಳೆ ಇದು ಮಾಡ್ತೀಯಪ್ಪ. ನಿನಗೆ ಎಷ್ಟು ಕೊಡ್ತಾರಪ್ಪ ಸಂಬಳ? ಎಷ್ಟು ಕೊಡ್ತಾರೆ ಹೇಳ್ರಿ? 20 ಕೊಡ್ತಾರೆ. ನೀನು 1,500,000 ದುಡಿತೀನಿ ಅಂತಾರೆ. ನೀನೇನು ಮಾಡ್ತೀಯಾ? 45,000 ಬರ್ತದೆ. ನಾನು ಒಂದು 20,000 ಕೊಟ್ಟು ಸ್ಕೂಟ್ರ್ ತೊಗೊಳ್ಳೋಣ ಅಂತ ಅಲ್ವಾ? ಅದು ತಪ್ಪು. ಇವರು ನಾನು ಹೌದೌದು ರೂಲ್ಸ್ ಮಾಡಲಿ. ಅವನು ದುಡ್ಕೊಳ್ಳಿ, ಬೇಡ ಅಂತಾರೆ. ಎಲ್ಲಾನು ಕೊಡಲಿ, ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ನಮ್ಗೆ ತಪ್ಪೇನಲ್ಲ. ಅದು ನಾವು ಹೇಳೋದು ಅಷ್ಟೇನೆ. ಆಟೋದ್ರೆ ಎಲ್ಲರೂ ಒಂದೇನೆ, ಎಲ್ಲರೂ ಹೊಟ್ಟೆಪಾಡಿಗೆ ದುಡಿಯ. ನೀನು ಹೊಟ್ಟೆಪಾಡಿಗೆ ಮಾಡೋದು, ನಾವು ಹೊಟ್ಟೆಪಾಡಿಗೆ ಮಾಡೋದು. ಯಾರು ಸುಮ್ಮನೆ ಮಾಡಲ್ಲ ಅಲ್ವಾ? ಈಗ ಮಾಡಲಿ, ಅದನ್ನು ಮಾಡಲಿ. ಅದೊಂಥರ ಬೇಕಾದ್ರೆ ಅದರ ಕಷ್ಟ ಇದೆ. 2 ವೀಲರಲ್ಲಿ ಹೋಗೋದು, ಲೇಡೀಸ್ ಹೋಗೋದು, ಎಲ್ಲರೂ ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ತಾರೆ? ಈ ಮಾಮೂಲಿ ಗಾಡೀಲಿ ಹೋದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗಲ್ವ? ಅದೆಲ್ಲ ಕಷ್ಟ ಇದೆ. ಸರ್ಕಾರ ಮಾಡ್ತಾ ಇರೋದು ಇವಾಗ ಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ವಾ ನಿಲ್ಲಿಸ್ಬೇಕು ಅಂತ. ಇವ್ರು ಕಾನೂನು ಕ್ರಮ ತಗೋಬೋದಲ್ಲ. ಇಲ್ಲ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸ್ಲಿ ಇವಾಗ. ಅದೇ ಆಯ್ತು, ಕಣ್ಣೋರ್ಸೋ ಕೆಲಸ ಆಯ್ತು ಮಾಡ್ಬೇಕು ಅವರು. ಹಿಡಿಬೇಕ್ರಿ ಅಂಥವ್ರಿಗೆ ಹಿಡಿದು ಹಾಕ್ಬೇಕು. ಇಲ್ಲ ಹೊಡಿ, ಇಲ್ಲಿ ನಮ್ಗಾರು ಕೊಡ್ಲಿ, ನೀವು ಹಿಡಿದು ಆಟೋದವ್ರು ಹಿಡಿದು ಹೊಡೆದಾಕ್ರಿ ಅಂತ ಹೇಳಿ ಹೊಡೆದಾಕ್ತೀವಿ ನಾವು ಅಲ್ವಾ. ಸುಮ್ಮನೆ ಆತಿಗೆ ನಾನು ನಿಲ್ಸಿದ್ದೀನಿ, ನಾನು ಇದು ಮಾಡ್ತೀನಿ ಅನ್ನೋದು ರಾತ್ರಿ ಸೂಟ್ ಕೇಸ್ ಬಂದರೆ ಸುಮ್ಮನೆ ಆಗೋದು. ಮುಲಾಜಿಲ್ಲ ನೋಡ್ರಿ. ರ್ಯಾಪಿಡ್ ಒಂದು 50,000 ಜನ ಓಡಿಸಿದ್ರು ಎಷ್ಟು ದುಡ್ಡಾಗುತ್ತೆ ನಿಮಗೆ? ಕೋಟಿಗಟ್ಟಲೆ ದುಡ್ಡಾಗುತ್ತೆ. ಒಂದು ನೈಟಿಗೆ ಒಂದು ಸೂಟ್ ಕೇಸ್ ಹೋದ್ರೆ ಮುಗೀತಪ್ಪ ಅಲ್ವಾ. ಅದೇ ಆಗ್ತಾರೆ. ಮತ್ತೆ ಅದೇನೇ ಆಗ್ತಾ ಇರೋದು ಈಗ. ಅವ್ರೆ ಜಡ್ಜ್ಮೆಂಟ್ ಬಂದಿದೆ. ಬಂದು ಎಷ್ಟು ದಿವಸ ಆಯ್ತು ಹೇಳ್ರಿ? ಅವೆಲ್ಲ 4 ವಾರ ಆಯ್ತು. ಅವ್ರಿಗೆ ಎಷ್ಟು ದಿವಸ ಟೈಮ್ ಕೊಟ್ಟಿರೋದು? 6 ವಾರ. ಎಲ್ಲಿ ನಿಲ್ಸವ್ರೆ ಸರ್? ಅದು ಹುಡುಗಿಯರೇ ಹತ್ಕೊಂಡು ಹೋಗ್ತಾ ಇರೋದು. ಗಂಡ ಹೆಂಡತಿ ಗೊತ್ತಾ? ನೋಡಿದೀರಾ ನೀವು?
ನಾವು ನೋಡ್ತಾ ಇರ್ತೀವಿ. ಅದು ಅವನು ಈಗ ಕುತ್ಕೊಂತಾನೆ ಆಫ್ ಹಾಕೊಂಡಿರ್ತಾಳೆ, ಸರಿ ಮಾಡೋದು ಬೇರೆ ಅವನು ತೆಗ್ದು ಹೊಟ್ಟೆನ ಅಂಥವು ನೋಡಿದೀವಿ ಗೊತ್ತಾ. ಅದ್ಯಾತಿಗೆ ಮಾಡ್ಬೇಕು ಈ ಥರ ಕೆಲಸಗಳು? ಸರ್ಕಾರ ಕಂಡೀಷನ್ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ. ನಮಗೂ ಹೊಟ್ಟೆ ಮೇಲೆ ಆಟೋ ಹೊಡಿತಾರೆ ಆಟೋಗಳು. ಅದು ಮುಲಾಜಿಲ್ಲ ಅವ್ರೆ. ನಮ್ಮ ಎದುರಿಗೆ ಒಬ್ಬ ಹೇಳ್ತಾ ಇದ್ದಾನೆ ಅವತ್ತು 1,500 ಮಾಡಿದೆ ಅಂತಾರೆ. ನಾವು 1,500 ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಗೊತ್ತಾ. ಮತ್ತೆ ನಮ್ಗೆ ಲಾಸ್ ಅಲ್ವಾ? ನಾವ್ಯಾವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡ್ವಿ, ಹೊಸ ಗಾಡಿ ತೊಗೊಂಡ್ರೆ ಇವತ್ತು 10,000 ಫೈನಾನ್ಸ್ ಕಟ್ಬೇಕು. ಎಲ್ಲಿಂದ ಕಟ್ತಾನೆ ಅವನು? ಈ ಥರ ಬಿಸ್ನೆಸ್ ಅಲ್ವಾ? ಇದು ತಪ್ಪು. ಸರ್ಕಾರ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ, ಅವಾಗ ನಾವು ಒಪ್ಕೊಂತೀವಿ. ನಿಲ್ಸಿದ ಮೇಲೆ ನಮಗೆ ಕನ್ಫರ್ಮ್ ಆಗೋದು. ಸುಮ್ಮನೆ ಕಣ್ಣೋರ್ಸಕ್ಕೆ ಬಾಯಿ ಮಾತೆಲ್ಲ ಸುಳ್ಳು. ಇವ್ರೆ ಆಶ್ವಾಸನೆ ಕೊಡ್ತಾರಲ್ಲ ರಾಜಕೀಯದವ್ರು, ಗೊತ್ತಿಲ್ವಾ? ರಾಜಕೀಯದ ಆಶ್ವಾಸನೆ ಕೊಟ್ಟಂಗೆ ಕೊಡೋದು ಅಷ್ಟೇನೆ. ಅದೇ ಆಗ್ತದೆ. ಮುಲಾಜಿಲ್ಲ. ನಮಗೂ ಏನೋ ಅವ್ರು ನಿಲ್ಸ್ಬಿಟ್ಟವನ ಅಂತ ನಾವು ತಿಳ್ಕೊಬೇಕು. ಹೊಡಿತಾನೆ ಇದ್ದಾರೆ ಆಟೋ ಸ್ಕೂಟ್ರ್ನವರು ಈಗಲೂ ಟ್ರಿಪ್ ಮಾಡ್ತಾರೆ. ಜಸ್ಟ್ ಒಂದು 2 ನಿಮಿಷ ಮುಂದೆ ಬಂದಿದೆ, ಎದುರುಗಡೆನೆ ಮಾತಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವನು ಟ್ಯಾಕ್ಸ್ ಕಟ್ಬೇಕಾಗ್ತೈತಲ್ಲ, ಸುಮ್ಮನೆ ಹೊಡಿಯೋಕ್ಕಲ್ಲ. ಅವನು ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಹಾಂ, ಯೂನಿಫಾರಮು ಅದೆಲ್ಲ ಕಟ್ಕೋಬೇಕಾಗ್ತದೆ. ಏನು ಇಲ್ದಲೆ 20,000 ಗಾಡಿ ತಗೊತಾನೆ, 1,500 ದುಡಿಮೆ ಮಾಡ್ತಾನಪ್ಪ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾತಿಗೆ ನಾವು ಇದು ಮಾಡಬೇಕು? ಹಾಂ, ಸಿಟಿ ಸರ್ವಿಸ್ ಅಂತ ನಮಗೆ ಯಾತಿಗೆ ಆಟೋ ಬಿಡಬೇಕು? ಆಟೋ ಬಿಟ್ಟರು, ಕಾರ್ ಬಿಟ್ಟರು, ಟ್ಯಾಕ್ಸಿ ಬಿಟ್ಟರು, ಎಲ್ಲ ಬಿಟ್ಟರು ಓಕೆ, ಹೋಲಿ. ಅವ್ರವರು ಚೈತನ್ಯ ತಕ್ಕಂತೆ ಓಡಾಡ್ತಾರೆ ಜನಗಳು, ಏನು ಮಾಡೋಕ್ಕಾಗಲ್ಲ. ಅದು ತಗೊಂಡು ಇವ್ರು ಸ್ಕೂಟ್ರ್ನವರು ಬಿಟ್ಬಿಟ್ರೆ ನೀನು ನಾಳೆ ಇದು ಮಾಡ್ತೀಯಪ್ಪ, ನಿನಗೆ ಎಷ್ಟು ಕೊಡ್ತಾರಪ್ಪ ಸಂಬಳ? ಎಷ್ಟು ಕೊಡ್ತಾರೆ ಹೇಳ್ರಿ? 20 ಕೊಡ್ತಾರೆ. ನೀನು 1,500 ದುಡಿತೀನಿ ಅಂತಾರೆ, ನೀನೇನು ಮಾಡ್ತೀಯಾ? 45,000 ಬರ್ತದೆ. ನಾನು ಒಂದು 20,000 ಕೊಟ್ಟು ಸ್ಕೂಟ್ರ್ ತೊಗೊಳ್ಳೋಣ ಅಂತ ಅಲ್ವಾ? ಅದು ತಪ್ಪು. ಇವರು ನಾನು ಹೌದೌದು ರೂಲ್ಸ್ ಮಾಡಲಿ, ಅವನು ದುಡ್ಕೊಳ್ಳಿ, ನಾವು ಬೇಡ ಅಂತಾರೆ. ಹಾಂ ಎಲ್ಲಾನು ಕೊಡಲಿ, ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ನಮ್ಗೆ ತಪ್ಪೇನಲ್ಲ. ಅದು ನಾವು ಹೇಳೋದು ಅಷ್ಟೇನೆ. ಆಟೋದ್ರು ಎಲ್ಲರೂ ಒಂದೇನೆ, ಎಲ್ಲರೂ ಹೊಟ್ಟೆಪಾಡಿಗೆ ದುಡಿಯ. ನೀನು ಹೊಟ್ಟೆಪಾಡಿಗೆ ಮಾಡೋದು, ನಾವು ಹೊಟ್ಟೆಪಾಡಿಗೆ ಮಾಡೋದು, ಯಾರು ಸುಮ್ಮನೆ ಮಾಡಲ್ಲ ಅಲ್ವಾ? ಈಗ ಮಾಡಲಿ, ಅದನ್ನು ಮಾಡಲಿ, ಅದೊಂಥರ ಬೇಕಾದ್ರೆ. ಅದರ ಕಷ್ಟ ಇದೆ. 2 ವೀಲರಲ್ಲಿ ಹೋಗೋದು, ಲೇಡೀಸ್ ಹೋಗೋದು, ಎಲ್ಲರೂ ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ತಾರೆ? ಈ ಮಾಮೂಲಿ ಗಾಡೀಲಿ ಹೋದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗಲ್ವ? ಅದೆಲ್ಲ ಕಷ್ಟ ಇದೆ.